ಸಂಪುಟ ವಿಸ್ತರಣೆ ವಿಳಂಬ ವಿಚಾರ ಈಗ ಕಾಂಗ್ರೆಸ್ನ ಶಾಸಕರಿಗೆ ಬೇಸರವನ್ನ ತಂದಿದೆ ನೋಡಿ. ಹಾಗಾಗಿ ದೆಹಲಿ ದಂಡಯಾತ್ರೆಗೆ ಹೊರಟಿದ್ದಂಥವರು ಈಗ ದೆಹಲಿಯ ಒಂದು ದಂಡಯಾತ್ರೆಯನ್ನು ಮುಗಿಸಿ ವಾಪಸ್ ಆಗಿದ್ದಾರೆ ರಾಜ್ಯಕ್ಕೆ. ಇನ್ನು ಸಂಪುಟ ವಿಸ್ತರಣೆ ವಿಳಂಬ ಹಿನ್ನೆಲೆ ಕಾಂಗ್ರೆಸ್ನ ಶಾಸಕರಿಗೆ ಬೇಸರ ಆಗಿದೆ. ದೆಹಲಿ ದಂಡಯಾತ್ರೆಯಿಂದ ವಾಪಸ್ ಆಗಿದ್ದಾರೆ ಕಾಂಗ್ರೆಸ್ನ ಶಾಸಕರೀಗ. ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಂತಹ ಕೈ ನಾಯಕರು ಅಂದರೆ MLAಗಳು ಈಗ ದೇವನಹಳ್ಳಿಗೆ ವಾಪಸ್ಸಾಗಿದ್ದಾರೆ. ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ, ನಾನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದೇನೆ, ಸಚಿವ ಸ್ಥಾನ ಸಿಗುವಂತಹ ನಿರೀಕ್ಷೆ ಇದೆ ಅಂತ ಇಲ್ಲಿ ಪುಟ್ಟರಂಗ ಶೆಟ್ಟಿ ಹೇಳಿರುವಂಥದ್ದು. ಚಾಮರಾಜನಗರ ಕ್ಷೇತ್ರದ ಶಾಸಕ. ಇನ್ನು ಮಂತ್ರಿಗಿರಿ ಸಿಗುವ ಭರವಸೆಯನ್ನ ಕಾಶ್ಯಪ್ಪನವರು ವ್ಯಕ್ತಪಡಿಸಿದ್ದಾರೆ. ದೆಹಲಿಗೆ ಹೋಗಿದ್ದಂತಹ ಶಾಸಕ ಶಿವಲಿಂಗೇಗೌಡ ವಾಪಸ್ಸಾಗಿದ್ದಾರೆ. ಭಾನುವಾರ ಪಟ್ಟಿ ಬಿಡುಗಡೆ ಮಾಡ್ತೇವೆ ಎಂದಿದ್ದಾರೆ. ನನಗೆ ಮಂತ್ರಿ ಸ್ಥಾನ ಕೊಡ್ತಾರೆ ಅಂತ KM ಶಿವಲಿಂಗೇಗೌಡ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಮಂತ್ರಿಗಿರಿ ಸಿಗುವಂತಹ ಖುಷಿಯಲ್ಲಿ ತಂಗಡಗಿ ಎಂಟ್ರಿ ಕೊಟ್ಟಿದ್ದಾರೆ ಶಿವರಾಜ್ ತಂಗಡಗಿ. ಖುಷಿಯಿಂದ ನಗುನಗುತ್ತಾ ಈಗ ಶಾಸಕ ಶಿವರಾಜ್ ತಂಗಡಗಿ ಬಂದಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ನಯನ ಮೋಟಮ್ಮ ತಿಳಿಸಿರುವಂಥದ್ದು. ಇಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧಳಾಗಿರ್ತೀನಿ ಅಂತ ನಯನ ಮೋಟಮ್ಮ ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ವಿಳಂಬ ವಿಚಾರ ರಾಜ್ಯ ನಾಯಕರಿಗೆ ಅಂದರೆ ರಾಜ್ಯ ಕಾಂಗ್ರೆಸ್ನ ಶಾಸಕರಿಗೆ ಬೇಸರ ಆಗಿದೆ. ದೆಹಲಿ ದಂಡಯಾತ್ರೆಗೆ ತೆರಳಿದ್ರು ಕೆಲ ಶಾಸಕರು, ಈಗ ವಾಪಸ್ ಆಗಿದ್ದಾರೆ. ರಾತ್ರಿ ದೇವನಹಳ್ಳಿ ಏರ್ಪೋರ್ಟ್ಗೆ MLAಗಳು ಬಂದಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಹೋಗಿದ್ರು ಕೈ ಶಾಸಕರು, ಈಗ ದೆಹಲಿಯಿಂದ ವಾಪಸ್ ಆಗಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಇನ್ನು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಶಿವಲಿಂಗೇಗೌಡರು ಬರ್ತಿದ್ದಾರೆ ಅಂದರೆ ಎಲ್ಲ ಶಾಸಕರು ಯಾರ್ಯಾರು ದೆಹಲಿಗೆ ಹೋಗಿದ್ರು ಎಲ್ಲರೂ ಕೂಡ ವಾಪಸ್ ಆಗ್ತಾ ಇರುವಂಥದ್ದು, ವಾಪಸ್ ಬಂದಿದ್ದಾರೆ. ಎಲ್ಲರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು, ಸಚಿವ ಸ್ಥಾನ ಅಂದರೆ ಗ್ರೀನ್ ಸಿಗ್ನಲ್, ಈಗ ಪಟ್ಟಿ ಫೈನಲ್ ಆಗಿದೆ, ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು. ಆದರೆ ವಿಳಂಬ ಆಗಿದೆ, ಆದರೆ ನಿರೀಕ್ಷೆ ಇದೆ, ನಮಗೆ ಅವಕಾಶ ಸಿಗುತ್ತೆ. ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ ಇದೆ, ನಾನು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದೀನಿ, ನನಗೂ ಸಚಿವ ಸ್ಥಾನ ಸಿಗುತ್ತೆ, ನೋಡೋಣ ಅಂತ ಹೇಳಿ ಶಾಸಕರು ಹೇಳ್ತಾ ಇರುವಂಥದ್ದು. ಇನ್ನು ನಯನ ಮೋಟಮ್ಮ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧಳಿದ್ದೀನಿ ಅಂತ ಹೇಳ್ತಿದ್ದಾರೆ. ನಗುತ್ತಾ ಈಗ ಶಾಸಕ ಶಿವರಾಜ್ ತಂಗಡಿಗೆ ಬಂದಿಳಿದಿದ್ದಾರೆ. ಎಸ್, ಏನು ಈ ಬಗ್ಗೆ ಶಾಸಕರು ಮಾತನಾಡಿದ್ದಾರೆ ಅಂದರೆ ಏರ್ಪೋರ್ಟಿಗೆ ಬಂದು ಇಳಿದ ನಂತರವಾಗಿ ಶಾಸಕರು ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಸೋಮವಾರ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ಲಿ ಅಂತ ಹೇಳಿದ್ದಾರೆ. ಪಟ್ಟಿನ ಭಾನುವಾರ ದಿವಸ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೆಂಗೆ ಗೊತ್ತಾಗುತ್ತೆ ಸರ್? ಯಾವ ಬೇಡಿಕೆ ಇಲ್ಲ, ಏನು ಇದೆ ಎಲ್ಲ ಈಗ ಮಾಡ್ತಾರಲ್ಲ, ಗೊತ್ತಾಗುತ್ತಲ್ಲ ಸೋಮವಾರ. ಇಲ್ಲಪ್ಪ, ನಮ್ಗೆ ಯಾರಿಗೂ ಏನು ಸುದ್ದಿ ಕೊಟ್ಟಿಲ್ಲ. CM ಅವ್ರನ್ನ ಖಂಡಿತ ಅದು ಸಹಜವಾಗಿ ಭೇಟಿ ಆಗ್ತಾ ಇದ್ದೀನಿ, ಭೇಟಿ ಆಗಿದೆ. ಆ ಥರ ನಾನೇನು ಬೇಡಿಕೆ ಇಟ್ಟಿಲ್ಲ, ಜಸ್ಟ್ ಮಾತಾಡ್ಸಿದ್ದೀನಿ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಅಲ್ಲ, ಖಂಡಿತ ಅವಕಾಶ ಕೊಟ್ಟರೆ ಖಂಡಿತ ತಾಯಿಯವರು ಏನು ಕೆಲಸ ಮಾಡಿದ್ದಾರೆ ಅದರ ಅದನ್ನು ಒಂದು ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಖಂಡಿತ ಇಚ್ಛೆ ಇದೆ. ಪಕ್ಷ ನನಗೆ ಅವಕಾಶ ಕೊಟ್ಟರೆ, ಹೈಕಮಾಂಡ್ ಅವರು ನನಗೆ ಅವಕಾಶ ಕೊಟ್ಟರೆ ಖಂಡಿತ ಅದನ್ನು ಮಾಡಿ ತೋರಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ. ಇಡೀ ರಾಜ್ಯಾದ್ಯಂತ ನನ್ನ ಸಮುದಾಯದ ಜನ ಆಗ್ರಹವನ್ನು ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳು, ನನ್ನ ಜಿಲ್ಲೆ ಹುಣಗುನ್ ಮತಕ್ಷೇತ್ರ ವಿಶೇಷವಾಗಿ ಈಗಾಗಲೇ ಬಂದು ಬೆಂಗಳೂರಲ್ಲಿ ಠಿಕಾಣಿ ಕೂಡ ಹೂಡಿಬಿಟ್ಟಿದ್ದಾರೆ. ಅದೇ ಒಂದು ಆಸೆ ಭಾವ ನಿರೀಕ್ಷೆಯನ್ನು ಬಹಳ ವಿಶ್ವಾಸ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ನಾವು ಹೋಗಿದ್ದೀವಿ. ಈಗಾಗಲೇ ನಮ್ಮ ವರಿಷ್ಠರು, ನಮ್ಮ ASC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ KC ವೇಣುಗೋಪಾಲ್ ಸಾಹೇಬರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಮತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು, ಮತ್ತು ನಮ್ಮ KPC ಅಧ್ಯಕ್ಷರಂತ ಹರಿಪ್ರಸಾದ್ ಅವರು ಈಗಾಗಲೇ ಇವತ್ತು ಸಾಯಂಕಾಲ ತಾನೇ ಮೀಟಿಂಗ್ ಆಗಿದೆ. ಬಹುತೇಕ ಸೋಮವಾರ ಆಗ್ಬೋದು ಅಂತ ಒಂದು ಒಳ್ಳೆಯ ನಿರೀಕ್ಷೆ, ಆಶಾಭಾವದಲ್ಲಿ ನಾವು ಕೂತಿದ್ದೀವಿ. ಬಹುತೇಕ ನಮ್ಮ KPC AICCಯ ಪ್ರಧಾನ ಕಾರ್ಯದರ್ಶಿಗಳು ಬಂದು ಅದರ ಖುದ್ದಾಗಿ ಅವರೇ ಆ ಪಟ್ಟಿಯನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಕೂಡ ಒಂದು ಮಾಹಿತಿ ಬಂದಿದೆ. ಬಹುತೇಕ ನಾವು ಎಲ್ಲ
ಆಗ್ತೀವಿ ಅನ್ನೋದು ವಿಶ್ವಾಸದಲ್ಲಿ ಇದ್ದೀವಿ. ಅಲ್ಲ, ಆ ವಿಶ್ವಾಸದಲ್ಲೇ ನಾವು ವಾಪಸ್ ಬಂದಿದ್ದೀವಿ. ಏನು ಹೇಳಿಲ್ಲಪ್ಪ, ಭೇಟಿ ನಡೀತು, ನಾವು ಇದ್ವಿ, ಆಮೇಲೆ ಹೇಳ್ತೀವಿ ನಿಮ್ಗೆ ಇದು ಬರ್ಬೇಕು. ಪಕ್ಷದಲ್ಲಿ ನೀವು ಹಿರಿಯರಿದ್ದೀರಿ. ಹೌದು, ಕೊಡ್ತಾ ಅಂತ ಅನ್ಕೊಂಡಿದೀನಿ. ಸೋಮವಾರ ಇಲ್ಲ. ನೋಡಿ ಸರ್, ಈಗ ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು, ರಾಹುಲ್ ಗಾಂಧಿಯವರು ಎಲ್ಲರೂ ಕುಂತು ಸಭೆಯನ್ನು ಮಾಡಿ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಅಂತ ನಮಗೆ ಬಂದ ಮಾಹಿತಿ. ನನಗೂ ವಿಶ್ವಾಸ ಇದೆ, ನನಗೆ ಅವಕಾಶ ಸಿಗುತ್ತಾ ಅಂತ ನಾನು ವಿಶ್ವಾಸದಿಂದ ಇದ್ದೀನಿ. ನೋಡೋಣ, ನಾಳೆ ಆಗುತ್ತೋ ನಾಡ್ದಾಗುತ್ತೋ ಅನೌನ್ಸ್ ಆಗುತ್ತೆ, ಒಟ್ಟು ವಿಶ್ವಾಸದಿಂದ ಅಂತೂ ಇದ್ದೀನಿ. ಥ್ಯಾಂಕ್ ಯು ಸರ್.